ಹಲೋ ಫ್ರೆಂಡ್ಸ್, ಇವಾಗ ತಾನೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹುದ್ದೆಗಳ ಸಂಖ್ಯೆ ಎಷ್ಟು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇರಬಹುದು, ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳು ಸೇವಾ ವೃಂದದ ಹೆಸರು ಮತ್ತು ಇಲಾಖೆ ಹೆಸರು, ಹುದ್ದೆಗಳ ಸಂಖ್ಯೆ ಕೊಡಲಾಗಿದೆ. ಇಲ್ಲಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ RPC ವೃಂದಕ್ಕೆ 37, ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ 3 ಹುದ್ದೆಗಳು, ಒಟ್ಟು 40 ಹುದ್ದೆಗಳಿವೆ. ಅದೇ ರೀತಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 30, RPC ಇಲಾಖೆ ಹಾಗೂ ಹೈದರಾಬಾದ್ ಕರ್ನಾಟಕ 11, ಒಟ್ಟು 41 ಇವೆ. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ನಾನ್ HK1 ಹಾಗೂ HK1 ಇದೆ. ಅದೇ ರೀತಿ ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನಾನ್ HK32 ಹಾಗೂ HK8, ಒಟ್ಟು 40 ಪೋಸ್ಟ್ಗಳಿವೆ. DYSP ಪೋಸ್ಟ್ ಒಟ್ಟು 7 ಹಾಗೂ HK2, ಒಟ್ಟು 9 ಆಗುತ್ತವೆ. ಅದೇ ರೀತಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ನಾನ್ HK14 ಹಾಗೂ 6 HK ಪೋಸ್ಟ್, ಒಟ್ಟು 20 ಇವೆ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ, ಸಹಾಯಕ ನಿರ್ದೇಶಕರು, ಪ್ರಾಂಶುಪಾಲರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಾನ್ HK5 ಹಾಗೂ HK2, ಒಟ್ಟು 7. ಹಾಗಾದರೆ ಒಟ್ಟು ನಾನ್ HK ಇರ್ತಕ್ಕಂಥದ್ದು 123, HK36 ಹಾಗೂ ಒಟ್ಟಾರೆಯಾಗಿ 159 ಹುದ್ದೆಗಳು ಇವೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗಬೇಕಾದ್ರೆ ಅಲ್ಲಿ ತಹಶೀಲ್ದಾರ್ ಗ್ರೇಡ್ 2 ಇದೆಯಲ್ಲ, ಇದು ನಾನ್ HK37, HKನಲ್ಲಿ 14, ಒಟ್ಟು 51 ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 49, HK10, ಒಟ್ಟು 59. ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ 3, HK1, ಒಟ್ಟು 4 ಆಗ್ತಕ್ಕಂಥದ್ದು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಒಟ್ಟು ಹುದ್ದೆಗಳು ಎಷ್ಟಿವೆ ಅಂತಕ್ಕಂಥ ಡೀಟೇಲ್ಸ್. ಇಲ್ಲಿ ನಾನ್ HK 184 ಇವೆ, HK41, ಒಟ್ಟು 225 ಆಗುತ್ತೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟಂದರೆ ಗ್ರೂಪ್ A 123, ನಾನ್ HK36, HK, ಒಟ್ಟು 159. ಗ್ರೂಪ್ B ಹುದ್ದೆಗಳು 184, ನಾನ್ HK 41, HK 225 ಒಟ್ಟಾರೆಯಾಗಿ. ಟೋಟಲಾಗಿ ನೋಡಬೇಕಾದ್ರೆ ಇಲ್ಲಿ ಗ್ರೂಪ್ A ಮತ್ತು B ಅನ್ನು ಕಲಿಸಿ ನಾನ್ HK 307 ಇವೆ, HK 77, ಒಟ್ಟಾರೆಯಾಗಿ 384 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸಲು ಯಾವಾಗ ಪ್ರಾರಂಭವಾಗುತ್ತೆ ಅಂತಕ್ಕಂಥ ನೋಡಬೇಕಾದ್ರೆ ದಿನಾಂಕ 4/3/2024 ಅಂದರೆ ಮಾರ್ಚ್ 4ರಿಂದ ಅರ್ಜಿಯನ್ನು ನಾವು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂದರೆ 3/4/2024 ಅಂದರೆ ಏಪ್ರಿಲ್ ತಿಂಗಳ 3ನೇ ದಿನಾಂಕ, ಸರಿಸುಮಾರು 1 ತಿಂಗಳು ಕಾಲಾವಕಾಶವನ್ನು ಕೊಡಲಾಗಿದೆ. ಹಾಗೂ ಪೂರ್ವಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕ ಅಂದರೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಯಾವಾಗಿರುತ್ತೆ, ತಾತ್ಕಾಲಿಕ ದಿನಾಂಕವನ್ನು ಪ್ರಕಟಿಸಲಾಗಿದೆ. 5/5 ಅಂದರೆ ಮೇ 5ನೇ ತಾರೀಕಿನಂದು 2024ರಂದು ಪರೀಕ್ಷೆ ಇರತಕ್ಕಂಥದ್ದು. ಸೊ ಇದರಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಡಲಾಗಿದೆ. ಸೂಚನೆಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಇಲ್ಲಿ ಏನೇನು ಸೂಚನೆಗಳು ಹಾಗೂ ವಿಶೇಷ ಸೂಚನೆಗಳೇನಿವೆ ಅಂತಕ್ಕಂಥದ್ದು. ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬಹುದು ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನಾವಿಲ್ಲಿ ಶುಲ್ಕವನ್ನು ಪಾವತಿ ಮಾಡಬಹುದು. ನೆಕ್ಸ್ಟ್ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಇಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ. ಅಂದರೆ 1 ಬಾರಿಯ ನೋಂದಣಿ ಪ್ರಕ್ರಿಯೆ OTR, ಒನ್ ಟೈಮ್ ರಿಜಿಸ್ಟ್ರೇಷನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡಲಾಗಿದೆ KPSC ವೆಬ್ಸೈಟ್ನಲ್ಲಿ. ಅದೇ ರೀತಿ ನೋಡಬೇಕಾದ್ರೆ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಇರುತ್ತೆ. ಅದರಲ್ಲಿ ಹೋಗಿ ಜಸ್ಟ್ ಇದನ್ನು ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಮೂಲಕ ನಾವಿಲ್ಲಿ ಫೀಸನ್ನು ಭರಿಸಬಹುದು. ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇಲ್ಲಿ ಕ್ಯಾಟಗಿರಿ ಹಾಗೂ ಅರ್ಹತಾ ಷರತ್ತುಗಳು ಏನೇನಿವೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಇರ್ಬೋದು. ಇಲ್ಲಿ ಜನರಲ್ ಮೆರಿಟ್ನವರಿಗೆ 5 ಬಾರಿ ಅವಕಾಶ ಕೊಡಲಾಗುತ್ತೆ ಪರೀಕ್ಷೆ ಬರೀಲಿಕ್ಕೆ. ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3Bನವರಿಗೆ 7 ಬಾರಿ ಅವಕಾಶ ಕೊಡಲಾಗುತ್ತೆ. SC STನವರಿಗೆ ಯಾವುದೇ ರೀತಿಯ ಮಿತಿ ಇರುವುದಿಲ್ಲ. ಅಂದರೆ ಅನ್ಲಿಮಿಟೆಡಾಗಿ ಎಷ್ಟು ಬಾರಿ ಬೇಕಾದರೂ ಬರಿಬಹುದು. ಆದರೆ ಜನರಲ್ನವರಿಗೆ 5 ಬಾರಿ ಹಾಗೂ OBCನವರಿಗೆ 7 ಬಾರಿ. ಅಂದರೆ ಇಷ್ಟು ಪ್ರಯತ್ನಗಳ ಮೂಲಕ ಇಲ್ಲಿ KS ಅಥವಾ ಗೆಜೆಟೆಡ್ ಪ್ರೊಬೆಷನರಿಯನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ಶೈಕ್ಷಣಿಕ ಅರ್ಹತೆ ಅಂತಂದರೆ ಇಲ್ಲಿ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಇಲ್ಲಿ ಪಾಸಾಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ವಯೋಮಿತಿ ನೋಡಬೇಕಾದ್ರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 38 ವರ್ಷ, 2A, 2B, 3A, 3Bನವರಿಗೆ 41 ವರ್ಷ, SC STನವರಿಗೆ 43 ವರ್ಷಗಳ ಕಾಲ ವರ್ಷಗಳು ವಯೋಮಿತಿ ಆಗಿರ್ತಕ್ಕಂಥದ್ದು. ಸೊ ಉಳಿದಿರ್ತಕ್ಕಂಥ ಡೀಟೇಲ್ಸನ್ನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಯಾವ ರೀತಿ DYSP ಹುದ್ದೆ ಆಗಬೇಕಾದ್ರೆ ಏನೇನು ಫಿಸಿಕಲ್ ಫಿಟ್ನೆಸ್ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಅಂಕಕ್ಕೆ ಪತ್ರಿಕೆ ಒಳಗೊಂಡಿರುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನೋಡ್ತಾ ಇದ್ದೀರಾ. ಅದೇ ರೀತಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಹಾಗೂ ನೋಡ್ತಾ ಇದ್ದೀರಿ ಇಲ್ಲೇ ಸ್ಕ್ರೀನ್ ಮೇಲೆ.
ಒಟ್ಟಾರೆಯಾಗಿ ಇದು 52 ಪುಟಗಳನ್ನು ಹೊಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿದೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಸೇವ್ ಮಾಡ್ತೀನಿ ಅಥವಾ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಸಹ ಶೇರ್ ಮಾಡಿರ್ತೀನಿ, ಅದರಲ್ಲಿ ಬೇಕಾದ್ರೆ ನೋಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್.